ನಮಸ್ಕಾರ ಎಲ್ರಿಗೂ ಶರತ್ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸದ್ಯಕ್ಕೆ ನಮಗೆ ಒಣಹುಲ್ ಸಿಕ್ಕಿದೆ. ಅಂದರೆ ನಮ್ಮ ಲೋಕಲ್ ಹತ್ರನೇ ತೊಗೊಂಡಿದ್ದೀವಿ. ಒಂದು ವರೆ ಅಂದರೆ ಒಂದು ರೋಲ್ ಬಂದು 120 ರೂಪಾಯಿ ಒಂದು ಸತಿ ತಂದಿದ್ದೀವಿ. ಇನ್ನೊಂದು ಸಲ 130 ಹಂಗೆ ತೊಗೊಂಡಿದ್ದೀವಿ. ನಮಗೆ ಸದ್ಯಕ್ಕೆ ಒಂದು 100 ವರೆ ಸಿಕ್ಕಿದೆ. ಇನ್ನೂ ಬೇಕಿದೆ, ಎಲ್ಲೆಲ್ಲಿ ಸಿಗುತ್ತೆ ನೋಡಬೇಕು. ಸಖತ್ತು ಡಿಮ್ಯಾಂಡ್ ಆಗ್ಬಿಟ್ಟಿದೆ ಒಣಹುಲ್ಗೆ ಈಗ. ಸದ್ಯ ನಮ್ಮವೆಲ್ಲ ತಿಂತಿದ್ದಾವೆ. ಮುಂಚೆ ಇದ್ದಂಥ ಹಸುಗಳು ಯಾವುವು ಒಣಹುಲ್ ತಿಂತಿರಲಿಲ್ಲ, ಅವೆಲ್ಲ ಕೊಟ್ಟು ಈಗ ಇವು 3 ತಿಂತಿದ್ದಾವೆ ಶೆಡ್ಡಲ್ಲಿರೋವು. ಇನ್ನು ಮಿಕ್ಕಿದ್ದು ರಾಗಿ ಕುಯ್ಸಿರೋದ್ರಿಂದ ಅಲ್ಲಿ ಹೊಲದಲ್ಲಿ ಕಟ್ಟಿದ್ದೀವಿ. ಸಖತ್ತು ಡಿಮ್ಯಾಂಡ್ ಇದೆ ಒಣಹುಲಿಗೆ ಮಾತ್ರ. ಇನ್ನು ನಮಗಂತೂ ನೇಪಿಯರು ಸೀಮೆವು ಅಂತೇನು ಇಲ್ಲ ಇವಾಗ ಸದ್ಯಕ್ಕೆ. ಇನ್ನೇನಿದ್ರು ನೆಕ್ಸ್ಟ್ ಮಳೆ ಬಂದಾಗಲೇ ಜೂನ್ ಜುಲೈ ಈ ಟೈಮಲ್ಲೇ ಇನ್ನು ನಾವು ಮೇವು ಮಾಡ್ಕೋಬೇಕು. ನೋಡೋಣ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ನಮ್ಮ ಪಾರ್ಟ್ನರ್ ಹುಡುಕ್ತಿದ್ದಾರೆ ಮೇವು ತರೋದಕ್ಕೆ, ಅಂದರೆ ಹಸುಗಳಿಗೆ. ಒಣಹುಲು ಸಖತ್ತು ಡಿಮ್ಯಾಂಡ್ ಆಗಿರೋದ್ರಿಂದ ಯಾರು ಕೂಡ ಕೊಡ್ತಾಯಿಲ್ಲ. ಅಂದರೆ ಅವ್ರಿಗೆ ಇಷ್ಟ ಬಂದಿರೋ ರೇಟೇ ಹೇಳ್ತಾರೆ. ಸೊ ಅದಕ್ಕೆ ಕಮ್ಮಿಗೆ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಹುಡುಕಾಡ್ತಿದ್ದಾರೆ. ಈಗ ಒಂದು 2 ಕಡೆ ಅಂತ ಸಿಕ್ಕಿರೋದ್ರಿಂದ ಇದೇನೇ ಈಗ ಒಂದು 120 ರೂಪಾಯಿಗೊಂದು 130 ರೂಪಾಯಿಗೊಂದು ಸಿಕ್ಕಿದೆ ಇಲ್ಲೇ ಲೋಕಲಲ್ಲಿ. ಏನು ಮಾಡೋಂಗಿಲ್ಲ. ಹಸಿಮೇವು ಅಂತೆ ಈಗೆಲ್ಲೂ ಸಿಗ್ತಾಯಿಲ್ಲ. ಹಾಸನು ಈ ಸೈಡೆಲ್ಲ ವಿಚಾರಿಸ್ಬೇಕು, ಬಟ್ ಆ ಕಡೆನೂ ಜೋಳ ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ. ಈಗ ಒಣಹುಲ್ ಸಿಕ್ಕಿರೋದ್ರಿಂದ ಇದನ್ನು ತೊಗೊಂಡಿದ್ದೀವಿ ನಾವು. ಈಗ ಬೇಸಿಗೆ ಮುಗಿಯೋವರೆಗೂ ರಾಗಿ ಹುಲ್ಲೇ ಮೇಂಟೈನ್ ಮಾಡಬೇಕು. ನಿಮಗೆ ಆಗಲೇ ಹೇಳ್ದಂಗೆ ನೋಡಿ, ಇದೊಂದು ಲೋಡ್ ತಂದಿದ್ದಾರೆ. ಇದು 120 ರೂಪಾಯಿಗೇನೋ ಸಿಕ್ಕಿದೆ ಒಂದು ವರೆ. ಸೊ ಒಂದು 30 ವರೆ ತಂದಿದ್ದಾರೆ, ಒಂದು 30 ರೋಲು. ಸೊ ಇಲ್ಲೇ ನೋಡಿ ನಮ್ಮ ನೇಪಿಯರ್ ಇನ್ನೂ ಬರೋದು ಲೇಟು. ಸೊ ಅಲ್ಲಿವರೆಗೂ ಮೇವಿಲ್ಲ, ಅದಕ್ಕೆ ಒಣಹುಲ್ಲೇ ತಂದಿದ್ದಾರೆ. ನಾವು ನೋಡಬೇಕು, ಬವಣೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಬವಣೆ ಆಗಲಿಲ್ಲ ಅಂದರೆ ರೋಲ್ನೇ ಕ್ಲೀನಾಗಿ ಜೋಡಿಸ್ಕೊಂಡು ಹಸುಗೆ ಯಾವಾಗ ಹಾಕಬೇಕು ಆವಾಗ ಹಾಕಿ ಮುಗಿಸ್ಬೇಕು. ಅವೆಲ್ಲ ಖಾಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸುಮ್ಮನೆ ಡಬಲ್ ಕೆಲಸ ಆಗುತ್ತೆ. ವರೆ ಏನು ಬವಣೆ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟು. ಸೊ ರೋಲ್ ಏನಿದೆ ಕ್ಲೀನಾಗಿ ಜೋಡಿಸ್ಕೊಂಡು ಅವಕ್ಕೆ ಯಾವಾಗ ಹಾಕಬೇಕು ಆವಾಗ ತಗೊಂಡು ರೋಲ್ ಹಾಕಿದ್ರೆ ಬೆಸ್ಟು ಅನ್ನೋದು ನಮ್ಮ ಐಡಿಯಾ. ನೋಡೋಣ ಏನು ಮಾಡ್ತಾರೆ ನಮ್ಮ ಪಾರ್ಟ್ನರು. 365 ದಿನದಲ್ಲೂ ನಮಗೆ ಹಸಿಮೇವು ಸಿಗಲ್ಲ. ನೀರು ಚೆನ್ನಾಗಿ ಬರ್ತಿದ್ರೆ ಸಿಗುತ್ತೆ. ಬೇಸಿಗೆ ಟೈಮಲ್ಲಿ ನಮಗೆ ಬೋರ್ಗಳು ಸ್ವಲ್ಪ ಕೈ ಕೊಡ್ತವೆ, ಆವಾಗ ಮನೆಗೆ ಅಷ್ಟೇ ನೀರು ಸಿಗ್ತವೆ. ತೋಟಕ್ಕೆ ಇವಕ್ಕೆಲ್ಲ ನೀರು ಬಿಡೋದಕ್ಕಾಗಲ್ಲ. ಸೊ ಹಾಗಾಗಿ ಬೇಸಿಗೆ ಟೈಮಲ್ಲಿ ಒಣಹುಲ್ಲೇ ನಮಗೆ ಅಡ್ಜಸ್ಟ್ ಆಗೋದು. ಇದು ಇನ್ನೊಂದು ಲೋಡು. ಇದು ಒಂದು 130 ರೂಪಾಯಿಗೆ ಸಿಕ್ಕಿರೋ ಅಂಥದ್ದು. ಇದು ಒಂದು 70 ವರೆ ಅಂತ ಹೇಳಿದರು. ಅಲ್ಲಿ ಹೋದ್ಮೇಲೆ ಇನ್ನೂ ಸಿಗುತ್ತೆ ಅಂತಂದರು. ಸೊ ನೋಡಬೇಕು. ಟೋಟಲ್ ಒಂದು 100 ವರೆ ಸಿಕ್ಕಿದೆ ನಮಗೀಗ. ಇದು ಚೆನ್ನಾಗಿದೆ ಹುಲ್ಲು ಅಂತೇಳಿ ನಮ್ದು ಏನು ಇಟ್ಕೆ ಫ್ಯಾಕ್ಟ್ರಿ ಗೂಡಿದೆ, ಅಂದರೆ ಇಟ್ಕೆ ಸುಡೋದು, ಆ ಜಾಗದಾಗ ಹಾಕೊತಿದ್ದೀವಿ.